ಅವರ ಅಡಿಯಲ್ಲಿ ಬೇಕಾಗಿರ್ತಕ್ಕಂತಹ ಇನ್ಸ್ಪೆಕ್ಟರ್ಗಳು ಮತ್ತು ಅವಶ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒದಗಿಸಲಾಗಿದೆ. ತನಿಖೆ ಬೇರೆ ಬೇರೆ ಆಯಾಮಗಳಿಂದ ನಡೀತಾ ಇದ್ದು ಪ್ರತಿಯೊಂದು ವಿಷಯಕ್ಕೂ ಒಬ್ಬೊಬ್ಬ ಇನ್ಸ್ಪೆಕ್ಟರ್ಗಳನ್ನು ಡೆಪ್ಯೂಟ್ ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ಒಂದು ಇನ್ವೆಸ್ಟಿಗೇಷನ್, ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಈ ತನಿಖೆ ನಡೀತಾ ಇರೋದರಿಂದ ಅದಕ್ಕೆ ಪೂರಕವಾಗಿ ಈ ತನಿಖಾ ತಂಡವನ್ನು ನೇಮಿಸಲಾಗಿದೆ. ತನಿಖಾ ತಂಡದಲ್ಲಿ ಈ ಮೊದಲು ಇದ್ದಂತಹ ಏನು ಇನ್ಸ್ಪೆಕ್ಟರ್ ಇದ್ದರು ಅವರು ಈಗ ಕಾಮಾಕ್ಷಿಪಾಳ್ಯದಿಂದ ವರ್ಗಾವಣೆಯಾಗಿ ಚನ್ನಮ್ಮನಕೆರೆ ಆಚೆಕೊಟ್ಟಿಗೆ ಹೋಗಿದ್ದಾರೆ. ಬಟ್ ಅವರನ್ನು ಕೂಡ ಈ ತನಿಖಾ ತಂಡದ ಒಂದು ಭಾಗವಾಗಿ ಮಾಡಲಾಗಿದೆ. ಜೊತೆಗೆ ಉಳಿದಂತೆ ಬೇರೆ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಇವಾಗ ಇದರ ಸಂಪೂರ್ಣ ಮೇಲುಸ್ತುವಾರಿಯನ್ನು ನಮ್ಮ DCP ವೆಸ್ಟ್ ಆಗಿರ್ತಕ್ಕಂತಹ ಗಿರೀಶ್ ಅವರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ತನಿಖೆ ಎಲ್ಲ ರೀತಿಯಿಂದಲೂ ಕೂಡ ಒಂದು ಸಮರ್ಪಕವಾದ ರೀತಿಯಲ್ಲಿ ಮತ್ತು ವಿಧಿವಿಜ್ಞಾನದ ಒಂದು ಸಹಾಯ, ಜೊತೆಗೆ ತಾಂತ್ರಿಕ ಪರಿಣಿತರ ಸಹಾಯ, ಕಾನೂನು ಪರಿಣಿತರ ಸಹಾಯವನ್ನು ಪಡೆದುಕೊಂಡು ಎಲ್ಲ ಆಯಾಮಗಳಿಂದ ತನಿಖೆಯನ್ನು ನಾವು ಮಾಡ್ತಾ ಇದ್ದೇವೆ. ಈಗ ನಿಮಗೆ ಗೊತ್ತಿರೋ ಹಾಗೆ ತನಿಖೆಯ ವಿವರಗಳನ್ನು ನಾವು ಈ ಹಂತದಲ್ಲಿ ಹೇಳ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಆದರೆ ಕೆಲವೊಂದು ವಿಷಯಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಈ ಒಂದು ಪ್ರಕರಣ ಏನಿದೆ ಅದು ಬಯಲಿಗೆ ಬಂದಿರತಕ್ಕಂಥದ್ದು ಅಥವಾ ಬೆಳಕಿಗೆ ಬಂದಿರತಕ್ಕಂಥದ್ದು ಪೊಲೀಸರ ನಿಷ್ಪಕ್ಷಪಾತವಾದಂತಹ ಕರ್ತವ್ಯ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆಯಿಂದ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿಯಾಗಿದ್ದರೆ, ಸ್ವಲ್ಪ ನಿರ್ಲಕ್ಷ್ಯತನವಾಗಿದ್ದರೂ ಕೂಡ ಪ್ರಕರಣ ಸ್ವಲ್ಪ ಸಮಸ್ಯಾತ್ಮಕವಾಗಿ ಆಗ್ತಕ್ಕಂಥ ಸಂಭವ ಇತ್ತು. ಆದರೆ ಪೊಲೀಸ್ ಅಧಿಕಾರಿಗಳು ತಮಗೆ ಗೊತ್ತಿರೋ ಹಾಗೆ ಭಾಳ ಸಮರ್ಪಕವಾಗಿ ಸಮಯ ಪ್ರಜ್ಞೆಯಿಂದ, ಕರ್ತವ್ಯ ಪ್ರಜ್ಞೆಯಿಂದ ತ್ವರಿತವಾಗಿ ಅವಶ್ಯ ದಾಖಲಾತಿಗಳನ್ನು ಅಥವಾ ಅವಶ್ಯ ಸಾಕ್ಷ್ಯದ ಆಧಾರಗಳನ್ನು ಭಾಳ ಶೀಘ್ರವಾಗಿ ತೀವ್ರವಾಗಿ ಕಲೆಕ್ಟ್ ಮಾಡಿದ್ರಿಂದ ಈ ಪ್ರಕರಣ ಇವತ್ತು ಹೊರಗಡೆ ಬಂದಿರತಕ್ಕಂಥದ್ದು. ಹೀಗಾಗಿ ಈಗಾಗಲೇ ಹೇಳಿದಾಗೆ ಪ್ರಕರಣ ಭಾಳ ಗಂಭೀರ ಆಗಿದೆ, ಸೂಕ್ಷ್ಮವಾಗಿದೆ. ನಮಗೆ ಮಹತ್ವವಾಗಿ ಇರತಕ್ಕಂಥದ್ದು ಈ ಪ್ರಕರಣದಲ್ಲಿ ಒಂದು ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ, ಮೃತ ವ್ಯಕ್ತಿ ಏನಿದ್ದಾನೆ, ಇದೊಂದು ಅತ್ಯಂತ ಹೀನ ಅದು ಹೇಯ ಕೃತ್ಯ. ಬಹಳ ಒಂದು ದೌರ್ಜನ್ಯಪೂರ್ವಕವಾಗಿ ಈ ಕೃತ್ಯವನ್ನು ಮಾಡಲಾಗಿದೆ. ಯಾರು ಆರೋಪಿಗಳು ಈ ಕೃತ್ಯವನ್ನು ಮಾಡಿದ್ದಾರೆ ಅವರುಗಳಿಗೆ ಶಿಕ್ಷೆ ಆಗುವ ಹಾಗೆ ನಾವು ನೋಡ್ಕೊಳ್ಬೇಕಾಗ್ತದೆ. ಪ್ರಮುಖವಾಗಿ ಮೃತ ವ್ಯಕ್ತಿ ಮತ್ತು ಆತನ ಕುಟುಂಬದವರಿಗೆ ನಾವು ನ್ಯಾಯವನ್ನು ಒದಗಿಸಬೇಕಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ತಂಡದವರು ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಮುಂದೆ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇದು ವಿಚಾರಣೆಗೆ ಬಂದಾಗ ಸಮರ್ಪಕವಾದಂತಹ ಸಾಕ್ಷಿ ಆಧಾರಗಳನ್ನು ಒದಗಿಸಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಒಂದೇ ಒಂದು ತಮ್ಮಲ್ಲಿ ಕೋರಿಕೆ ಇರತಕ್ಕಂಥದ್ದು, ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಮೃತ ವ್ಯಕ್ತಿಗೆ ನ್ಯಾಯವನ್ನು ಒದಗಿಸಬೇಕಾದರೆ ಅಥವಾ ಕುಟುಂಬಕ್ಕೆ ಸಾಂತ್ವನವನ್ನು ಕೊಡಬೇಕಾದರೆ ಅಥವಾ ಮೃತ ಕುಟುಂಬಕ್ಕೆ ಒಂದು ಈ ಪ್ರಕರಣ ಸಂಪೂರ್ಣ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಮಾಧ್ಯಮದವರ ಸಹಾಯ ಮತ್ತು ಬೆಂಬಲ ಮತ್ತು ಅವರ ಒಂದು ಸಹನೆ ಮತ್ತು ತಾಳ್ಮೆ ಕೂಡ ಬಹಳ ಮಹತ್ವ ಆಗ್ತದೆ. ಯಾಕೆಂದರೆ ಕಳೆದ ಒಂದು ವಾರದಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಲ್ಲಿ ಕೆಲವರು ಸೆಲೆಬ್ರಿಟಿಗಳಾಗಿರೋದ್ರಿಂದ ಮಾಧ್ಯಮದಲ್ಲಿ ಹೆಚ್ಚಿನ ಕುತೂಹಲ ಮತ್ತು ಸಾರ್ವಜನಿಕರಲ್ಲಿಯೂ ಕೂಡ ಹೆಚ್ಚಿನ ಒಂದು ಕುತೂಹಲ ಕಂಡುಬರ್ತಾ ಇದೆ. ಇದರಿಂದಾಗಿ ಅನೇಕ ರೀತಿಯ ಊಹಾಪೋಹಗಳು, ಉತ್ಪ್ರೇಕ್ಷೆಗಳು ಮತ್ತು ತನಿಖೆಯ ಭಾಗವಲ್ಲದ ಅನೇಕ ಅಂಶಗಳು ಕಂಡುಬರ್ತಾ ಇದ್ದಾವೆ. ಜೊತೆಗೆ ತನಿಖೆಯ ವಿಷಯಗಳು ಕೂಡ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ. ಇದು ಕಾನೂನಿನ ದೃಷ್ಟಿಯಲ್ಲಿ ಅಥವಾ ನಾವು ನ್ಯಾಯಾಲಯದ ಮುಂದೆ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗುವಾಗ ಈ ರೀತಿ ಕೆಲವು ಸಾಕ್ಷಿಗಳ ಒಂದು ಹೇಳಿಕೆಗಳು ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ. ಕೆಲವೊಂದು ಪಂಚನಾಮಗಳಲ್ಲಿ ಬೇರೆ ಬೇರೆ ಕಡೆ ಹೋದಾಗ ಕೆಲವೊಂದು ಚಿತ್ರೀಕರಣಗಳು ಬರ್ತಾ ಇದ್ದಾವೆ. ಇವು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ತಾವು ತಿಳಿದುಕೊಳ್ಬೇಕಾಗ್ತದೆ. ಅದರಿಂದ ದಯವಿಟ್ಟು ಸ್ವಲ್ಪ ತಾಳ್ಮೆ, ಸಹನೆ ಮತ್ತು ನಮ್ಮೊಂದಿಗೆ ಸಹಕಾರ ಇದ್ದರೆ ಒಂದು ಪ್ರಕರಣವನ್ನು ಸಮರ್ಪಕವಾಗಿ ತನಿಖೆ ಮಾಡಲಿಕ್ಕೆ, ಎರಡನೇದು ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ
ತೆಗೆದುಕೊಂಡು ಹೋಗಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಒಟ್ಟಾರೆಯಾಗಿ ಮೃತ ವ್ಯಕ್ತಿ, ಮೃತ ಕುಟುಂಬ ಮತ್ತು ಅವರಿಗೆ ಒದಗಿಸಬೇಕಾಗಿರ್ತಕ್ಕಂಥ ಒಂದು ನ್ಯಾಯವನ್ನು ಕೊಡುವಲ್ಲಿ ನಾವು ನೀವು ಎಲ್ಲರೂ ಸೇರಿ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನು ನಾನು ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಅಂದ್ರೆ ಶಾಮೇನ ಹಾಕುವಂತದ್ದು, ಮಾಧ್ಯಮದವರನ್ನ ಮ್ಯಾನ್ ಹ್ಯಾಂಡಲ್ ಮಾಡಿ ಓಡಿಸುವಂತ ಅಗತ್ಯತೆ ಏನಿತ್ತು ಸರ್? ಯಾವ ಕೇಸ್ ನಿಮಗೆ ಏನೇ ಒಂದು ನಿಮಿಷ, ನಿಮಗೆ ಆ ರೀತಿಯ ಏನೇ ಸಂಶಯಗಳು ಆತಂಕಗಳು ಇದ್ದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು. ಅದನ್ನು ದೂರಪಡಿಸ್ತಕ್ಕಂಥ ಎಲ್ಲ ಕಾರ್ಯವನ್ನು ಮಾಡಲಾಗ್ತದೆ. ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಈಗಾಗಲೇ ನಾನು ಸಂಬಂಧಪಟ್ಟ ಪತ್ರಕರ್ತರಿಗೊಂದು ಕೂಡ ಮಾತಾಡಿದ್ದೇನೆ. ಅವರು ಕೂಡ ಒಪ್ಕೊಂಡಿದ್ದಾರೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ. ಸೊ ಅದರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಇಲ್ಲಿ ಚರ್ಚೆ ಮಾಡೋದು ಸಮರ್ಪಕ ಅಲ್ಲ ಅಂತ ನಾನು ಹೇಳ್ತೀನಿ. ನಾನು ಪ್ರತ್ಯೇಕ ಬನ್ನಿ, ನಾನು ಮಾತಾಡ್ತಾ ಹೇಳ್ತೇನೆ ಯಾಕೆ ಮಾಡಿದ್ವಿ, ಯಾಕೆ ಏನು ಅಂತ ಹೇಳಿ ಹೇಳ್ತೇನೆ. ಅದರಲ್ಲೇನು ಮುಚ್ಚುಮರೆ ಏನಿಲ್ಲ. ಐ ಡೋಂಟ್ ಕೀಪ್ ಎನಿಥಿಂಗ್ ಹೈಡಿಂಗ್. ಅದೇ ಹೇಳಿದ್ನಲ್ಲಪ್ಪ, ನಂತರದಲ್ಲಿ ಮಾತಾಡೋಣ ಅಂತ ಹೇಳಿದ್ನಲ್ಲ. ನಂತರದಲ್ಲಿ ಮಾತಾಡೋಣ, ಅದನ್ನ ಆ ವಿಷಯಗಳನ್ನ ನಂತರದಲ್ಲಿ ಮಾತಾಡೋಣ. ಎಲ್ಲದಕ್ಕೂ ಒಂದು ಕಾರಣ ಮತ್ತು ಇದು ಇರ್ತದೆ. ಕಾರಣ ಇಲ್ದೇನೆ ಯಾರು ಮಾಡೋದಿಲ್ಲ. ಯಾವುದು ಅದೇ ಆ ಎಲ್ಲ ವಿಷಯಗಳ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ. ಅದು ನಮ್ದು ನಿಮ್ದು ಗಂಡ ಹೆಂಡ್ರ ಜಗಳ ಬೀದಿ ಪಾಲಾಗ. ಮತ್ತೆ ಒಂದು ರಕ್ತಬರಂಗ ಅಸಲ್ಟ್ ಆದ್ರೂ ಪತ್ರಕರ್ತರ ಮೇಲೆ ಬರೀ NCR ಮಾತ್ರ ಆಗಿದೆ. ಅವ್ರು ಯಾವ ಪ್ರಕರಣವನ್ನ ಕೊಟ್ಟಿದ್ದಾರೆ ಅದು ಆಧಾರದ ಮೇಲೆ ಕೇಸ್ ಮಾಡಿದ್ದಾರೆ. ಸರ್, ಈಗ ರೇಣುಕಾಸ್ವಾಮಿ ಪೇರೆಂಟ್ಸ್ ಬಂದು ಭೇಟಿ ಆದ್ರು, ಅವ್ರಿಗೆ ಏನ್ ನಿಮಗೆ ಅಪೀಲ್ ಮಾಡಿ? ಈಗಾಗಲೇ ಹೇಳಿದೆ ಅದ್ರ ಬಗ್ಗೆ. ಆಲ್ರೆಡಿ ಐ ಟೋಲ್ಡ್ ದಟ್ ಒನ್. ಅದು ತನಿಖೆಯ ಭಾಗ. ಅದರಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಹಣ ಎಲ್ಲ ನಿಮ್ಮಲ್ಲಿ ಬಂದ್ ಆಗಿದೆ. ಅದು ಮತ್ತೆ ತನಿಖೆ ಯಾವುದೇ ವಿಷಯಗಳನ್ನ ನಾವಿಲ್ಲಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಅದನ್ನ ತಾವು ಅರ್ಥ ಮಾಡ್ಕೋಬೇಕು. Those are all part of investigation. We cannot reveal. But sir, some selective leaks are there that is creating more problems. Yes, I am urging that's why to the media to restrain from indulging in this type of speculation. Whatever information is there, it should be there. That's fine. Sir, one house is given one information, the other will have to suffer. Yes, it will happen. As like that, he was administered electrical shock. See, these kind of speculative things we cannot answer. It's not a speculating, sir. If you are judged like that, I cannot answer that. I cannot question. That is your opinion. That's all. We have to agree to disagree. That's all. I am telling you that it's a speculation. You say that it is not speculation. So you have to agree to disagree. That's all. Sir, could you repeat in English, sir? Please. With regard to the investigation of the murder case registered in Kamakshi Palya police station, wherein an individual has been killed in a very brutal and barbaric way. So far, the police have arrested 17 persons, and all the 17 persons have been taken into police custody, and their interrogation and investigation is being done. Considering the importance, significance, and the sensitivity of the case, the investigation has been handed over to a Assistant Commissioner of Police level officer. ACP Vijayanagara is the investigating officer or the chief investigating officer, and a special investigation team has been set up under him, consisting of various inspectors, sub-inspectors, and other staff who are going to carry out various tasks under the direction of the chief investigation officer, ACP Vijayanagara. The earlier investigating officer, that is Inspector of Kamakshi Palya, who has been transferred. He was under election transfer, and he has been transferred to Channamankere Achikottu. He is also made part of the investigation team, though he is not in the West Division. Otherwise, various inspectors and the required staff has been given, and they are carrying out the investigation relentlessly, day in and day out. And DCP West is supervising the entire investigation. So totally how many teams are formed, sir, for this? The number of teams is not there. The inspectors are carrying out various parts of investigation. Like one inspector is looking after the Chitraturga
aspect, the other is looking after the city, one inspector is looking after the technical aspects. So that's how we have divided the work. Plus we have also taken the help of forensics science laboratory officials and also our scene of crime officers, what we call SOCO officers. Sir, was Pavitra also present there when he was the Renuka The Swamy? part of the investigation I won't be answering. It's all part of the investigation. We are not here to conduct interrogation. ಪ್ರೆಷರ್ಗಳು ನಿಮಗೆ ಅಂದ್ರೆ ಒತ್ತಡಗಳು ಈಗ ಹೀಗೆ ನಮಗೆ ಇರ್ತಕ್ಕಂಥ ಪ್ರೆಷರ್ 140/90, ಅದಕ್ಕೂ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ. 140/90 ಹ್ಯಾಸ್ ಬಿಕಮ್ ಅ ನಾರ್ಮಲ್ ಬ್ಲಡ್ ಪ್ರೆಷರ್ ನಾವು. ಅದರ್ ದನ್ ದಟ್ I will give my two mobile phones. You can see how many calls have come. I saw one newspaper report 1127. ದರ್ಶನ್ ಅವರಿದ್ರೆ ಇನ್ವಾಲ್ವ್ ಮಾಡಬೇಡಿ ಅಂತ I already answered that question. ಹೇಳಿ ಸರ್, ನೀವು ಬಿಪಿ ನಿಮ್ಮ ಪರ್ಸನಲ್ ಬಾಡಿ ಬಿಪಿ ಹೇಳ್ತೀವಿ. ತಗೊಳ್ಳಿ, ಫಾರೆನ್ಸಿಕ್ ಅನಾಲಿಸಿಸ್ ಮಾಡಿ ಏನೇನಿದೆ ಎಲ್ಲ ಇದೆ. ಎರಡೇ ನಾವು ಫೋನ್ ಇರೋದು ನನ್ನ ಹತ್ರ. ಲೋನ್ ಅಂಡ್ ಅನ್ನೋನ್ ಲಿಮಿಟ್ಸ್ ಅಲ್ಲಿ ಸರ್ ನಟ ಧ್ರುವ ಸರ್ಜನ್ ಜಿಮ್ ಟ್ರೈನರ್ ಮೇಲೆ ಹಲ್ಲೆ ಆಗಿತ್ತು ಸರ್, ಅವ್ರದೇ ಟೆಸ್ಟ್ ಆಗ್ತದೆ ಸರ್. ಅದಾಗಿದೆ ಸರ್, ನಾನು ಹೇಳ್ತೀನಿ ಸರ್, ಅದು ಅವ್ರ ಪರ್ಸನಲ್ ಇದೆ. ಜಿಮ್ ಟ್ರೈನರ್ ಮತ್ತು ಪಿ ಎದು ಮಾಡ್ತಾರೆ. ಪರ್ಸನಲ್ ಅಲ್ಲಿ ಒಂದು ಬೆಟ್ಟಿಂಗ್ ಸೂಸೈಡ್ ಆಗಿದೆ ಸರ್, ಸ್ಟೂಡೆಂಟ್. ಅದು ಗೊತ್ತಿಲ್ಲಪ್ಪ, ಹಾಗೆ ಸರ್, ಮೊನ್ನೆ 16 ನೈಟ್ ಎಲ್ಲ ಬಿಟ್ಟು ಅಲ್ಲಿಗೆ ಹಾಕಿ ಹುಡುಗಿ ಹುಡುಗಿ ಮಹಾರಾಣಿ ಕಾಲೇಜಲ್ಲಿ ಒಂದು ಹುಡುಗಿ ಓಕೆ, ಸುಸ್ತು. ಥ್ಯಾಂಕ್ ಯು. ಇದುವರೆಗೆ ಸರ್ ಅಕ್ಯೂಸ್ಡ್ 17 ಬಿಟ್ಟು ನೀವು ಎವಿಡೆನ್ಸ್ ಅಂತ ಸಾಕ್ಷಿದಾರನ ಎಷ್ಟು ಜನರನ್ನ ಸಾಕ್ಷಿ ಅದನ್ನು ದಟ್ಸ್ ಆಲ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ದಯವಿಟ್ಟು ಅದ್ರ ಬಗ್ಗೆ ಹೋಗಬೇಡಿ, ಅವರನ್ನ ಇಂಟರ್ವ್ಯೂ ಮಾಡಬೇಡಿ, ಅವರನ್ನ ಇದನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ನಾಳೆ ದಿವಸ ಅವ್ರು ಕೋರ್ಟ್ನಲ್ಲಿ ಬಂದು ಸಾಕ್ಷಿ ಹೇಳಬೇಕಾಗ್ತದೆ. ನೀವು ಈ ರೀತಿ ಮಾಡಿದ್ರೆ ನಮಗೆ ನ್ಯಾಯಾಲಯದಲ್ಲಿ ಕಷ್ಟ. ಇನ್ಸಿಡೆಂಟ್ ಆದಾಗ Thank you. ಎಷ್ಟು ಜನ